ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅನೀಶ್ ತೇಜೇಶ್ವರ್ ನಟಿಸಿ ನಿರ್ದೇಶನ ಮಾಡಿರುವಂತಹ ಲವ್ OTP ಸಿನಿಮಾ ನಿನ್ನೆ ಅಷ್ಟೇ ಬಿಡುಗಡೆ ಆಗಿದೆ. ಬಟ್ ಇವತ್ತು ಬೆಳಗ್ಗೆ ಅನೀಶ್ ಅವರು ತಮ್ಮ ಕಾರ್ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಏನು ಅಂತ ಹೇಳಿದ್ರೆ, ಲವ್ OTP ಸಿನಿಮಾಗೆ ಸಿಕ್ಕಾಪಟ್ಟೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನನ್ನ 14 ವರ್ಷದ ಶ್ರಮಕ್ಕೆ ಅರ್ಥನೇ ಇರಲ್ಲ, ಇನ್ನು ಮುಂದಕ್ಕೆ ನಾನು ಸಿನಿಮಾಗಳನ್ನೇ ಮಾಡಲ್ಲ ಅನ್ನುವಂತಹ ಮಾತುಗಳನ್ನು ಕಣ್ಣೀರು ಹಾಕಿಕೊಂಡು ಅವ್ರು ಹೇಳಿದ್ದಾರೆ. ಇದನ್ನು ನೋಡಿದ ಮೇಲೆ ಡೆಫಿನೆಟ್ಲಿ ನನಗೆ ಲವ್ OTP ಸಿನಿಮಾ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ದಿಸ್ ಸಿನಿಮಾ ಡಿಸರ್ವ್ಸ್ ಟು ಬಿ ವಾಚ್ಡ್. ಅಫ್ಕೋರ್ಸ್ 14 ವರ್ಷಗಳಿಂದ ನಮಗೆ ಯಾಕೆಂದರೆ ಅನೀಶ್ ತೇಜೇಶ್ವರ್ ಅವರ ಬಹಳಷ್ಟು ಸಿನಿಮಾಗಳು ನಮ್ಮ ಗಮನಕ್ಕೆ ಬಂದಿರುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಅವರ ಯಾವುದೇ ಸಿನಿಮಾಗಳು ಯಶಸ್ಸನ್ನು ಕಾಣದೇ ಇರಬಹುದು. ಬಟ್ ಅನೀಶ್ ತೇಜೇಶ್ವರ್ ಅವರ ಡ್ಯಾನ್ಸಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಚೌಕಟ್ಟಿರುವಂತಹ ಸಿನಿಮಾದಲ್ಲಿ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಾಗಿರಬಹುದು, ಅವರ ಸಿನಿಮಾಗಳಲ್ಲಿನ ಹಾಡುಗಳ ಬಗ್ಗೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕೊಡುವಂತಹ ಒಂದು ಸಿನಿಮಾ ಅವರ ಕರಿಯರ್ನಲ್ಲಿ ಬಂದಿಲ್ಲ. ಹಾಗಾಗಿ ನಾವು ಅದೇ ಒಂದು ಪೂರ್ವಗ್ರಹ ಪೀಡಿತ ಮನಸ್ಥಿತಿಯಿಂದ ಲವ್ OTP ಸಿನಿಮಾ ನೋಡ್ಲಿಕ್ಕೆ ಹೋದರೆ ನಿಜವಾಗ್ಲೂ ನಮಗೆ ಈ ಸಿನಿಮಾ ಸರ್ಪ್ರೈಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೂ ಕೂಡ ಈ ಸಿನಿಮಾ ನೋಡಲಿಕ್ಕೆ ಹೋಗುವಾಗ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅನೀಶ್ ಅವ್ರು ಮಾಡಿರ್ತಾರೆ ಅಂತಂದರೆ ಕ್ವಾಲಿಟಿ ವೈಸ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಫೈಟ್ಸ್ ಅಥವಾ ಓವರ್ ಆಲ್ ಕ್ವಾಲಿಟಿ ಆಫ್ ದ ಸಿನಿಮಾ ಚೆನ್ನಾಗಿರುತ್ತೆ. ಬಟ್ ಕಂಟೆಂಟ್ ಅಥವಾ ಸಿನಿಮಾದ ಕಥಾವಸ್ತು ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ಸಬ್ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಅಂದ್ಕೊಂಡೇ ಹೋದೆ. ಬಟ್ ಟು ಮೈ ಸರ್ಪ್ರೈಸ್ ನಿಜವಾಗ್ಲೂ ಈ ಸಿನಿಮಾ ನನ್ನನ್ನು 2.5 ಗಂಟೆಗಳ ಕಾಲ ಎಂಟರ್ಟೈನ್ ಮಾಡ್ತು. ಬಹಳ ಗಟ್ಟಿ ಕಥೆ ಮತ್ತು ಗಟ್ಟಿ ಬರವಣಿಗೆ ಈ ಸಿನಿಮಾದಲ್ಲಿದೆ. ನಟ ಅನೀಶ್ ಅವರು ತಾವೇ ನಟಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸ್ವರೂಪಿಣಿಯವರು ಹಾಗೆಯೇ ಜಾಹ್ನವಿ ಕಾಲಕೇರಿಯವರು ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲೂ ಕೂಡ ಅನೀಶ್ ಅವರನ್ನು ಹೈಲೈಟ್ ಮಾಡಿಕೊಳ್ಳುವಂತಹ ಒಂದು ಸಿನಿಮಾ ಇದಲ್ಲ. ಅನೀಶ್ ಅವರ ಡ್ಯಾನ್ಸಿಂಗ್ ಸ್ಕಿಲ್ಸ್ನ ಹೈಲೈಟ್ ಮಾಡುವಂತಹ ಸಿನಿಮಾ ಇದಲ್ಲ. ಬದಲಾಗಿ ಒಂದು ಕಥೆಗೆ ಪೂರಕವಾಗಿ ಏನೆಲ್ಲ ಪಾತ್ರಗಳನ್ನು ಬರ್ಕೊಳ್ಬೇಕೋ, ಏನೆಲ್ಲ ಈ ಒಂದು ಸಿನಿಮಾದಲ್ಲಿ ಆಗ್ತಾ ಹೋಗುತ್ತೋ ಅದನ್ನು ಮಾತ್ರ ಫೋಕಸ್ ಮಾಡಿ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದಂತಹ ರೈಟಿಂಗ್ ಜೊತೆಗೆ ಒಂದೊಳ್ಳೆ ನರೇಷನ್ ಜೊತೆಗೆ ತುಂಬ ಒಳ್ಳೆಯ ಪಾತ್ರಧಾರಿಗಳ ಮೂಲಕ ಈ ಸಿನಿಮಾವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಅನೀಶ್ ಮಾಡಿದ್ದಾರೆ. ಸೊ ಹಾಗಾಗಿ ದಿಸ್ ಸಿನಿಮಾ ಡೆಫಿನೆಟ್ಲಿ ಡಿಸರ್ವ್ಸ್ ಟು ಬಿ ವಾಚ್ಡ್. ಈಗ ನಾವು ತಮಿಳಲ್ಲಿ ಫಾರ್ ಎನ್ ಇನ್ಸ್ಟೆನ್ಸ್ ಲವ್ ಟುಡೇ ಆಗಿರಬಹುದು, ಹಾಗೆಯೇ ಡ್ರ್ಯಾಗನ್, ಆ ಥರದ್ದೆಲ್ಲ ಸಿನಿಮಾ ನೋಡಿರ್ತೀವಿ. ಅದೇ ಫ್ಲೇವರ್ನ ಸಿನಿಮಾ ಅದರಿಂದ ಇನ್ಸ್ಪೈರ್ ಆಗಿರೋದು ಅಥವಾ ಅದೇ ರೀತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದೇ ಫ್ಲೇವರ್ನ ಸಿನಿಮಾ ಲವ್ OTP ಅಂತ ಖಂಡಿತವಾಗಿ ಹೇಳ್ಬೋದು. ಸೊ ಯಾವುದೇ ರೀತಿಯ ಒಂದು ಪೂರ್ವಗ್ರಹ ಪೀಡಿತ ಮನಸ್ಥಿತಿಯನ್ನು ಇಟ್ಕೊಳ್ದೇನೆ, ಸೊ ಅನೀಶ್ ತೇಜೇಶ್ವರ್ ಮೂವೀಸ್ ಏನೋ ಒಂದು ರೇಂಜಿಗಿರುತ್ತೆ ಅಂತ ಆ ಒಂದು ಥಾಟಲ್ಲಿ ನೋಡಿದ್ದೇನೆ. ತುಂಬ ಓಪನ್ ಮೈಂಡೆಡ್ನೆಸ್ಸಲ್ಲಿ ಈ ಒಂದು ಸಿನಿಮಾನ ನೋಡಿ. ಡೆಫಿನೆಟ್ಲಿ ನಿಮಗೆ ಈ ಒಂದು ಸಿನಿಮಾ ಎಂಟರ್ಟೈನ್ ಮಾಡುತ್ತೆ. ಎಲ್ಲ ಒಂದು ಕಡೆ ಬಹಳ ರಿಯಲಿಸ್ಟಿಕ್ ಆಗಿ ನಮಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ಅನೀಶ್ ಅವರು ಈ ಸಿನಿಮಾ ಮಾಡಿದ್ದಾರೆ. 14 ವರ್ಷಗಳಲ್ಲಿ ಅನೀಶ್ ಅವರು ಅಫ್ಕೋರ್ಸ್ ಸಬ್ ಸ್ಟ್ಯಾಂಡರ್ಡ್ ಸಿನಿಮಾಗಳನ್ನು ಅಥವಾ ಅಷ್ಟೇನು ಯಶಸ್ಸು ಕಾಣದೇ ಇರುವಂತಹ ಸಿನಿಮಾಗಳನ್ನು ಮಾಡಿರಬಹುದು. ಬಟ್ ಆದರೆ ಈ ಸಿನಿಮಾದಲ್ಲಿ ನಿಜಕ್ಕೂ ಕೇವಲ ಒಂದು ಸ್ಕ್ರಿಪ್ಟಿಗೆ, ಒಂದು ಕಥಾವಸ್ತುವಿಗೆ ಏನೆಲ್ಲ ಬೇಕೋ, ಆ ಕಥೆ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನಷ್ಟೇ ಈ ಸಿನಿಮಾದಲ್ಲಿ ಅನೀಶ್ ಅವರು ಮಾಡಿದ್ದಾರೆ. ಎಲ್ಲೂ ಕೂಡ ತಮ್ಮನ್ನು ತಾವು ಹೈಪ್ ಮಾಡಿಕೊಳ್ಳುವ ರೀತಿಯಲ್ಲಿ, ಕೇವಲ ಒಂದೇ ಪಾತ್ರಕ್ಕೆ ಜಾಸ್ತಿ ಪುಷ್ಟಿ ಕೊಡುವಂಥ ರೀತಿಯಲ್ಲಿ ಈ ಸಿನಿಮಾವನ್ನು ಅವರು ಮಾಡಿಲ್ಲ. ಎಸ್ಪೆಷಲಿ ಲವ್ OTP ಅಂತ ಹೇಳಿದ್ರೇ ಅಂದರೆ ಯಂಗ್ಸ್ಟರ್ಸಿಗೆ ಕನೆಕ್ಟ್ ಆಗುವಂತಹ ಸಿನಿಮಾ. ಬಟ್ ಇಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಕೂಡ ಇದೆ, ಜೊತೆಗೆ ತಂದೆ ಮಗನ ಬಾಂಧವ್ಯದ ಒಂದು ಲೇಯರ್ ಕೂಡ ಈ ಸಿನಿಮಾದಲ್ಲಿ ಬರುತ್ತೆ. ಪರ್ಫಾರ್ಮೆನ್ಸಸ್ ವೈಸ್ ಅನೀಶ್ ಮತ್ತು ನಾನು ಆಗಲೇ ಹೇಳಿದಾಗೆ ಸ್ವರೂಪಿಣಿಯವರು ಹಾಗೆಯೇ ಜಾಹ್ನವಿಕಾ ಕಲಕೇರಿಯವರು ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಿಸ್ ಸಿನಿಮಾ ಇಸ್ ಒಂದು ಪ್ರೆಸೆಂಟ್ ಏನು ರಿಲೇಷನ್ಶಿಪ್ಸ್ ಬಗ್ಗೆ ಒಂದು ಪ್ರಸ್ತುತಪಡಿಸುವಂತಹ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಸಿನಿಮಾನ ಒಂದು ಸಲ ತೆರೆದ ಮನಸ್ಸಿನಿಂದ ಹೋಗಿ ನೋಡಿ. ನೀವು ಎಂಟರ್ಟೈನ್ ಆಗಿ ಬರೋದರಲ್ಲಿ ಯಾವುದೇ ಅನುಮಾನ ಬೇಡ. ಧನ್ಯವಾದಗಳು.